ಹಲೋ ಪೂಜೆ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅಂತ ನಿಮ್ಮನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ವ್ಲಾಗ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. 10 ಗಂಟೆ ಆಯ್ತು, 10 ಗಂಟೆ ಆಗೈತೆ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾಕೆ ಅಂತ ಅಂದರೆ ನಂದು ಸ್ವಲ್ಪ ಫೇಸ್ಬುಕ್ದು ಏನೋ ಸ್ವಲ್ಪ ಕೆಲಸ ಇತ್ತು. ಸೊ ಫೇಸ್ಬುಕ್ ಕೆಲಸನ ಸ್ಟಾರ್ಟ್ ಮಾಡಿದ್ದೆ. ಅದ್ರದ್ದು ನಾನು ಮತ್ತು ಪಪ್ಪ ಇಬ್ಬರು ಸೇರಿ ಮುಖ ನೀರು ಆಯ್ತು ಯಾಕಂದರೆ ಈ ಮುಖ ವಾಶ್ ಮಾಡ್ಕೊಂಬಂದೆ. ನಾನು ಪಪ್ಪ ಇಬ್ಬರು ಸೇರಿ ಆ ಕೆಲಸನ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಮಾಡ್ತಾಯಿದ್ದೆ. ಓಹ್, ಗುಡ್ ಮಾರ್ನಿಂಗ್ ಲಿಯೋಮಿ, ಗುಡ್ ಮಾರ್ನಿಂಗ್ ಲಿಲ್ಲೋ. ಅಡಿಗೆ ಸ್ವಲ್ಪ ಬಾಲ ಆಡಿಸೋದು ಖುಷಿ. ನಿಮ್ಮ ಪೆಟ್ಗಳು ಆ ಥರ ಹಿಂಗೆ ಬಾಲ ಆಡಿಸೋದು ಹಿಂಗೆ ಹತ್ರ ಬರ್ತವೆ ಅಂತಂದರೆ ಖುಷಿ ಆಗಿದೆ, ಇಲ್ಲೇ ಕಂಫರ್ಟಬಲ್ ಆಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಕೆಲಸ ಮಾಡ್ತಾಳೆ ಪಾಪ. ಆಯ್ತಾ? ಹಾಂ, ಇಲ್ಲಿ ನೋಡು, ಹಾಯ್ ಮಾಡಮ್ಮ. ಮಾರ್ನಿಂಗ್ ಅನಿ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ನೋಡೋಣ. ನಾನು ಹೆಂಗೆ ಮಾಡ್ತೀಯಾ? ವೆಲ್ಕಮ್ ಬ್ಯಾಕ್ ಟು ಅಂತಾನು ಪಾಪ ಗೈಸ್. ಅವಳು ಬೆಳಗ್ಗೆ ಇದೇ ಕೆಲಸ ಮಾಡ್ತಿದ್ದಾಳೆ. ಈಗ ಟಿಫನ್ ಏನು ಪ್ಲ್ಯಾನ್ ಇಲ್ಲ. ಸೊ ಮನೇಲಿ ಸ್ವಲ್ಪ ನೀರು ಪ್ರಾಬ್ಲಮ್ ಬೇರೆ ಆಗಿಬಿಟ್ಟಿದೆ. ಇವತ್ತು ಮಾರ್ನಿಂಗೇ ವೈಬ್ ಇದೆ ಅಂದರೆ ಸ್ವಲ್ಪ ಎಫರ್ಟ್ ವೈಬ್ ಇದೆ. ಸೊ ಅದನ್ನು ನಾನು ಹೆಂಗೆ ಕ್ಯಾರಿ ಮಾಡ್ತೀನಿ ಅನ್ನೋದೇ. ಬನ್ನಿ, ಈಗ ಟಿಫನ್ದು ಏನು ಪ್ಲ್ಯಾನ್ ನೋಡ್ಕೊಂಡು ನೆಕ್ಸ್ಟ್ ಊಟದ್ದೇನು, ಮತ್ತು ಇವತ್ತು ಕ್ಲಾಸಲ್ಲಿ ಸ್ವಲ್ಪ ಅದೇನೋ ಹೇಳಿದ್ನೆಲ್ಲ ಕೆಲಸ ವರ್ಕ್ ನಡೀತಿದೆ ಅಂತ, ಅದ್ರ ಒಂದು ಮೀಟಿಂಗ್ ಇದೆ ಓನರ್ ಜೊತೆ, ಅಲ್ಲಿಗೆ ಹೋಗಬೇಕು. ಓಹ್, ಲಾಟ್ ಆಫ್ ಕೆಲಸ ಗೈಸ್. ಈಗ ಎಡಿಟಿಂಗ್ ಕಲ್ತ್ಕೊಬಿಟ್ಟು ನಮಗೆ ಏನು ಕೇಳಲ್ಲ. ಇವಾಗ ನಾನೇ ಮಾಡ್ಕೊತೀನಿ, ಬೇಡ ಬಿಡಿ ಅಂತಾರೆ. ಒಬ್ಬ ಕಲಿಯೋಕ್ಕೆ ನೀನು ಎಷ್ಟು ಟೈಮ್ ತಗೊಂಡೆ ಎಡಿಟಿಂಗ್ ಕಲಿಯೋಕ್ಕೆ? ಎಡಿಟಿಂಗ್ ನಿಮ್ಮ ಜೊತೆ ಯಾರು ಕಲ್ತಿತ್ತು? ಹಾಂ, ಒಪ್ಪ ಏನು ನೋಡಿ ಗೈಸ್, ಒಂದು ಏನೋ ಏನೋ ಅಂತಾರಲ್ಲ ಅದಿಲ್ಲ ಗೈಸ್, ಅದೇನೋ ಅಂತಾರಲ್ಲ ಅದಿಲ್ಲ ಗೈಸ್. ಈಗ ಬರೀ ಟಿಫನ್ ಮಾಡೋಣ. ಇಲ್ಲೇನೋ ಟಿಫನ್ ಮಾಡಿಲ್ಲ ನಾ ಪಾಪ. ಯಾರು ಬೆಳಿಗ್ಗೆ ಎದ್ದ ತಕ್ಷಣ ಮೆಸೇಜ್ ಬಂತು, ಗುಡ್ ನ್ಯೂಸ್ ಬಂತು. ಅದಾದ್ಮೇಲೆ ಅದು ಸ್ವಲ್ಪ ಅಪ್ಪ ಅದೇನೋ ಅದೆಲ್ಲ ಹೆಂಗೆ ಯಾಕೆ ಲಿಯೋ ಗೈಸ್. ಅದು ಮಿರರ್ ಹೊಡೆದಾಕೊಳ್ಳೆ, ಇದನ್ನೂ ಹೊಡೆದಾಕ ನೋಡ್ತಾಳಲ್ಲೇ, ಇದ್ರ ಒಂದು ಗ್ಲಾಸ್ ಇದ್ರ ಹೊಡೆದಾಕ ನೋಡ್ತಾಳಲ್ಲೇನೆ. ಅದ್ರದ್ದು ಸ್ವಲ್ಪ ಕ್ರಿಯೇಟಿವ್ ಕೆಲಸಗಳು ಇದ್ವಲ್ಲ, ಅವೆಲ್ಲ ಮುಗಿಸೋದಕ್ಕೆ ಚಾನ್ಸ್ ಬಿಡ್ತದೆ ನನಗೆ ತೆಗಿ. ನೀವು ಏನಾರ ಮತ್ತು ಆಮೇಲೆ ನಾವು ತಾಳ್ಮೆಯಿಂದ ಮಾಡ್ತಿರೋದು ಏನಕ್ಕೆ ಅಂತ ಅಂದರೆ ಅದೊಂದ್ಸಲ ಪ್ರಾಬ್ಲಮ್ ಆಯ್ತು ಅಂದರೆ ಅಕೌಂಟ್ಗಳು ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹುಷಾರಾಗಿ ನೋಡ್ಕೊಂಡು ಮಾಡಿ. ನಮ್ಮ ಅಕ್ಕ ಹೆಂಗೆ ಬ್ಯಾಟಿಂಗ್ ಮಾಡ್ತಾವಳೆ ಇವಳು. ಇನ್ನೂ ಅದೇ ಬರೀ ಕೆಲಸನೇ ಮಾಡ್ಕೊಂಡು ಕೂತಾವಳಲ್ಲಿ. ಅವಾಗಿಂದ ಯೂಟ್ಯೂಬ್ ಕೆಲಸ, ಇನ್ಸ್ಟಾಗ್ರಾಮ್ ಕೆಲಸ, ಫೇಸ್ಬುಕ್ ಕೆಲಸ ಆಯಿತು. ಈಗ ನೋಡ್ರೆ ಮನೆ ಕೆಲಸ ನೋಡಿ. ನಮ್ಮ ಅಕ್ಕ ಹೆಂಗೆ ನೆಮ್ಮದಿಯಾಗಿ ತಿಂತಾಳೆ. ಈಗ ಯಾರು ಮಾತಾಡ್ಸಿದ್ರು ಡೋಂಟ್ ಕೇರ್, ಹೂ ಆರ್ ಯು ಅಂತಾಳೆ. ಹಾಂ, ಬುದ್ಧಿ ಹೇಳು. ತಿನ್ನೋದು ಹಾಳು ಮಾಡ್ಬಿಟ್ಟಲೆ. ಈಗ ಮತ್ತೆ ಕರೆದೇ ತಿನ್ನಲ್ಲ ಈಗ ಅವಳು. ಹಾಂ, ಪೂರಕ ಹೋಗಯ್ಯ ಪಾರಿ ಪೀನೆಗೆ ಬನ್ರಿ. ನೀರು ಕುಡಿಯಲ್ಲ ಹುಚ್ಚಿ ಅಂತ. ಇವತ್ತು ಲಿಯೋಗೋಸ್ಕರ ನಾನು ಚಿಕನ್ ರೆಸಿಪಿ ಮಾಡ್ತೀನಿ. ಲಿಯೋಗ್ ಮಾತ್ರ ನಿನಗನ್ನ ಇಲ್ಲಿ ನೋಡಿ, ಇಬ್ರು ಕಿತ್ತಾಡ್ತವ್ರೆ. ಕಿತ್ತಾಕ್ಬಿಟ್ಲಾ? ಓ, ಗಾಡಿ ಇಲ್ಲ ಕೊಡೋ ಹೇಳ್ತಾನೆ. ಲಿಯೋಗದ ನಿಂಗೆ ಕೊಡಲ್ಲ, ಹೋಗು. ಹೆಂಗ್ ಹೇಳ್ತಾವ ನೋಡ್ಕೈ. ಏನ್ ನಾಟಕ ಮಾಡ್ತಾವ್ರೆಲ್ಲ, ನಾಟಕ ವಿಡಿಯೋ ನೋಡಿ. ಲಿಯೋ ಕೂತಾಳೆ. ಲಿಯೋಗಿ ಫಿಕ್ಸ್ ಬಿಡು. ಲಿಯೋಗಿ ಲಕ್ಷ ಇಲ್ಲ ಇದು. ಬೀಳ್ತಾಳೋ ಲಕ್ಷ. ಲಿಯೋ ಕೊಡವಾ? ಲಿಯೋ ಕೊಡು ಪ್ಲೀಸ್, ಕೊಡು. ಲಿಯೋ ಕೊಡು. ಬಿಡ್ಲಿಯೋ, ನೀಗೆ ಹೊಸದ ಕೊಡ್ತೀನಿ ನಾನು. ಲಿಯೋಮಿ ತಕ್ಕೊಡು ಅಂತ, ಇಸ್ಕೊಡು ಅಂತ. ಲಕ್ಷ ಲಿಯೋ ಕಂದ್ ಕೊಡ. ಲಕ್ಷ ಕಿತ್ತೋಯ್ತಾ? ಅದಕ್ಕೆ ಕೊಡಿಲಿ, ಸರಿ ಮಾಡ್ಕೊಡ್ತೀನಿ. ಹಿಂಗೆ ತೆಗಿಬೇಕು, ಹಿಂಗೆ ಎಸಿಬೇಕು. ಇದು ಲಿಯೋ ಕೊಡ್ತೀನಿ. ಅದೇ ಇಲ್ಲಿ ಬಿಡು. ಅದರಲ್ಲಿ ಆಟಾಡ್ಕೊ ಹೋಗು. ಹೋಗು, ಹುಷಾರ್ ಬಿದ್ಬಿಡಿ. ಆಮೇಲೆ ಬೇಡ ಅವಳಿಗೆ, ಇದೊಳಿಗೆ ಬೇಡ ಗಾಯಿಸಿದ್ರು. ಇವಳು ಎಂತ ಗೊತ್ತಾ, ಇವಳು ಫುಲ್ ಪ್ಲಾನ್. ಇವಳು ಇಡ್ಲಿಯ ಕೊಡು. ಅದು ನಿನ್ ತಗೋಗೆ, ಇದು ಅದು ನಿಂಗೆ, ಇದು ನೀನ್ ತಗೊಂಡೋಗು. ಅದು ಲಿಯೋಗಿರ್ಲಿ. ಅದ್ರಲ್ಲಿ ನೀನು ಹಿಂಗೆ ಆಟಾಡು. ಜಾಣ ಮಗು ಲಕ್ಷ ಅರ್ಥ ಮಾಡ್ಕತಾನೆ. ಇದು ನನ್ನ ಲಿಯೋ ಬಂಗಾರಿಗಿದು. ಹಿಂಗೆ ಹಿಡ್ಕೊ ಕಾಲು. ಇಲ್ಲಿ ಜಾರ್ತಿದ್ದಾಳ ಹಂಗೆ, ಹಿಂಗೆ ಲಿಯೋಗೆ ನ್ಯೂ ವೆಹಿಕಲ್. ಬಿಸಿಲೋಡಿ ಲಿಯೋಗೆ ನ್ಯೂ ವೆಹಿಕಲ್ ಹೆಂಗಿದೆ. ನೀನು ಕೂತ್ಕೋ. ಬಿಡು.
ಕುತ್ಕೋ ಕುತ್ಕೋ ಲಿಯೋ, ನೀನು ಕುತ್ಕೋ. ಕೊಡಕ್ಕಾಗತ್ತೆ. ಕಾಲ ಕುಡಿಸ್ಬೇಕು, ನೀನು ಕುಣಿಸು. ಬೈಲಿ ಕುತ್ಕೋ. ಬಿಡಲ್ಲಿ ನೀನು ತಗೊಂಡೋಗ ನಂಗೆ ಲಿಯೋ ಲಿಯೋ ಇಲ್ಲಿ ಅದು. ಇಲ್ಲಿ ಕುತ್ಕೋ ಬೈಲಿ. ಲಕ್ಷ ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್ ಲಿಯೋ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಂ ಗುಡ್, ವೆರಿ ಗುಡ್. ಓಕೆ ಬಾಯ್. ಲಿಯೋ ನಿಂದೆ ಕುತ್ಕೊ ಆಟಾಡ್ಲಿಯೋ. ಲಿಯೋಗೆ ಫೈನಲಿ ಹೊಸ ಗಾಡಿ ಸಿಕ್ಕೈತೆ. ಇದು ಹಾಂ ಇದನ್ನ ಹಾಕಬೇಕಂತೆ. ಒಳ್ಳೆ ಹುಡುಗ ಲಕ್ಷು. ಹಾಂ ಹೋಗು ಮನೆಗೆ ಹೋಗು ಮನೆಗೆ ಹೋಗು. ಬೈಲಿ ಕುರ್ಸ್ತೀನಿ. ಬಾಯ್ ಬಾಯ್ ಬಾಯ್. ಹಿಂಗ್ ಇಟ್ಕೊಳ್ಳಲ್ಲ, ಹಿಂಗ್ ಇಟ್ಕೊ. ಬೇಡ, ಅವಳಿಗೆ ನೋವಾಯ್ತು. ಬಿಡು ಸಾಕು ನಾವು. ನೋವಾಯ್ತು. ಫೈನಲ್ ಲಿಯೋ ಒಂದು ಹೊಸ ಬೈಕ್ ಸಿಕ್ತು. ನಾನು ನಿನಗೆ ಕೂರಿಸ್ತೀನಿ. ಅಕ್ಕ ಹಲೋ ತಾಯಿ ಇಳಿಯಮ್ಮ. ನಾನು ನಿನ್ನ ಕುತ್ಕೊಂಡು. ಮುಗ್ದೋದ್ ಕಡೆ ಹುಡುಗನ್ ತಗೊಂಡು ಓ ಬಲ್ಲೆ ಬಲ್ಲೆ, ಓ ಬಲ್ಲೆ ಬಲ್ಲೆ, ಓ ಬಲ್ಲೆ ಬಲ್ಲೆ. ಓಕೆನಾ? ಹಿಂಗ ಓಕೆನಾ? ಲಿಯೋ ಚಿಕ್ಕ ಪಾಪು ಇರ್ಬೇಕಾದ್ರೆ ಇಲ್ಲೇ ಕೂರಿಸ್ತಿದ್ದೆ ಅವಳಿಗೆ. ಹೊಡೆದ್ರು ಆಟ ಆಡ್ತಿದ್ದೆ. ಕುತ್ಕೊಳ್ಳಲ್ಲ ಹಿಂಗೆ. ನೀನ್ ಯಾಕೆ ಬಂದೋ? ಹೋಗೋ, ನೀನು ಕೊಡಲ್ಲ ಗಾಡಿ ಲಿಯೋಗದು. ಜೋಯಿ ನಿಂಗಿಲ್ಲ ಅದು. ನೀ ಬೇರೆ ಗಾಡಿ ತರಿಸ್ಕೊ ಹೋಗು. ನಿಂಗೆ ಬೇಡವಾ? ಸರಿ ಬಿಡ್ಲಿ ಲಿಯೋಗದು. ಅದು ಕೊಡಲ್ಲ, ಅದು ಕೊಡಲ್ಲ ಗುರು, ಅದು ಕೊಡಲ್ಲ ಬಿಡು. ಅದು ಲಿಯೋಗೆ ನೋಡು, ಲಿಯೋ ಆರಾಮ ಆಟ ಆಡ್ತಾಳೆ ಅವಳು. ಆರಾಮ ಆಟ ಆಡಲಿ ಅವಳು. ಹೆಂಗ್ ಮಾಡ್ತಾಳೆ ನೋಡು. ಒಂಥರ ಖುಷಿ ಆಗ್ಬಿಟ್ಟಿದೆ ಗೈಸ್. ಅವಳು ಏನಿದು ಅಂತ ನೋಡ್ತಿದ್ದಾಳೆ. ಮುಂದೆ ಹೇಳ್ತಾವ್ರು ಏನಿದು ಹೆಂಗಿದೆ? ದುಡ್ಡು 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 ಕೊಡ್ಸದೆ ಗಾಡಿ ಕೊಡ್ಬೇಕಂತ ಅವನಿಗೆ. ದುಡ್ಡು ಕೊಡ್ತಾ ಗಾಡಿ ಕೊಡ್ಬೇಕೇನಾ? ಕೊಡಲ್ಲ ನಿಂಗೆ ಗಾಡಿ. ಹೋಗು, ನಾವು ಕೊಡಲ್ಲ ನಿಂಗೆ, ನಾವು ಗಾಡಿ ಕೊಡಲ್ಲ ನಿಂಗೆ. ಫೈನಲಿ ರಿಯಲ್ ದುಡ್ಡು ಕೊಡು. ಏನೇ ಹೇಳ್ತಾವ ನಾನು. ಈ ದುಡ್ಡೆಲ್ಲ ಬೇಡ, ತಗೋ, ನೀನೇ ಹಿಡ್ಕೋ. ತಗೋ ತಗೋ. ಲಿಯೋ ನಿಂಗೆ ಗಾಡಿ ಇಷ್ಟ ಆಯ್ತಾ? ನಿಂಗೆ ಗಾಡಿ ಇಷ್ಟ ಆಯ್ತಾ? ನಿಂಗೆ ಬೇಕಾ ಗಾಡಿ? ಸರಿ ಬಿಡು. ಲಕ್ಷ ಇಲ್ಲ ಪಾಪಮ್ಮ, ಲಕ್ಷ ಕೊಡ್ಬೇಡ ಅದನ್ನ. ಲಕ್ಷ ಮನೆಗೆ ಹೋಗಪ್ಪ ನೀನು. ಯಾಕೆ ಬೇಡ? ಈಗ ಗಾಡಿ ಕೊಡಲ್ಲ. ಲಿಯೋಗಿರ್ಲಿ ಬಿಡೋದು. ಎತ್ತು ನೋಡಿ. ಹೊಡಿಬಾರ್ದು ಲಿಯೋ ಪಾಪದು. ಹೊಡಿಬಾರ್ದು. ಹೊಸದ್ ಕೊಡಿಸ್ತೀನಿ ಬಿಟ್ಟು ಹಿಂಗೆ. ಆಯ್ತಾಯ್ತಾಯ್ತು. ಕೊಡೆ 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 ಅಳ್ತೆ ಕೊಡೆ ಕೊಟ್ಬಿಡೆ ಕೊಟ್ಬಿಡೆ ಕೊಟ್ಬಿಡೆ. ರಿಯಲ್ ಆಗಿ ಕೊಡ್ತೀನಿ ನಾನು. ಮಾಡಿಲ್ಲ ಇವ್ರು ಆಟ ಆಡ್ಕೊಂಡು ಇವ್ರ ಹತ್ರ. ಹೋಗು ಹೋಗು, ಕಡೆ ಹೋಗು, ಕಡೆ ಹೋಗು, ಹೋಗು ಹೋಗು ಹೋಗು. ನಮ್ಮ ಮಗ ಅವ್ನು ಬಿಡ್ತಾನ, ಬಿಡಲ್ಲ ಅವನು. ಹೊಡಿಬಾರ್ದು. ಕೊಡ್ಕೊಸ್ ಮಟ್ಟೆ ಇಸಿ ಹೊಡೋಣ. ಪಾಗಾಯ್ಸಿ ಆ ಕಡಿಮೆ ಮಾಡ್ತೀನಿ ತಾಳಿ. ಒಂದು ಶೂಟ್ ಇತ್ತು, ಬರೀ ನನಗೆ ಒಡಿಯೇ ಅಂತ ಕ್ಲಾಸ್ ಮುಗಿಸ್ಕೊಂಡು ಕರ್ಕೊಂಡ್ಬಂದೆ. ಹಂಗೇನೆ ಬರೀ ನನಗೆ ಒಡಿಯೇ ಅಂತ ಶೂಟ್ಸ್. ಇವತ್ತು ನಿಜ ಮುದ್ದುನೇ ಅವನು. ದಯಮಾಡಿ ಮುದ್ದು. ನೆನ್ನೆ ವಿಡಿಯೋ ಫುಲ್ 1 ಮಿಲಿಯನ್ಸ್ ಹೊಟ್ಬಿಟ್ಟು ಮುದ್ದು. ಹಾಂ ಎರಡು ಶೂಟ್ ಮುಗಿಸಿರೋದು. ಒಂದು ಶೂಟಲ್ಲಿ ನಾನು ಅರ್ಜೆಂಟ್ ಹೋಟೆಲ್ ಲೊಕೇಶನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ, ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ನಾವು ರೀಲ್ಸ್ ಶೂಟ್ ಮಾಡೋದು ಲೊಕೇಶನ್ನು ಸ್ಟೇಡಿಯಂ ಇದ್ದಾಗ. ನಾನು ಯಾರು ಸಿಕ್ಕಿದ್ರೆ ಬಂದು ಮಾತಾಡ್ತಿದ್ದೆ. ಏನು ಅನ್ಕೋಬೇಡಿ, ಬಂದು ಮಾತಾಡ್ಸಿ, ಫ್ರೀಯಾಗಿ ಮಾತಾಡ್ಸಿ ಬನ್ನಿ. ಇವಾಗ ನಾನು ಶೂಟ್ ಮುಗಿಸಿ ಪಾಪ ಏನೋ ದೈಪುರಿ ಬೇಕಂತೆ. ಅದನ್ನು ಶೂಟ್ ಏನಾದ್ರು ಕೊಟ್ಕೊಂಡು ಸ್ವಲ್ಪ ಕೆಲಸ ಇದೆ, ಎತ್ಕೊ. ಈಗ ಲಿಯೋಗೆ ಏನು ಮಾಡ್ತಿದ್ಯಾ? ಲಿಯೋಗೆ ಪಾರ್ಕಿಗೆ ಲಿಯೋನ ನಾಳೆ ಕರ್ಕೊಂಡು ಪಾರ್ಕಿಗೆ ಸ್ನಾನ ಮಾಡಿಸಿ. ಈಗ ನೀರು ಬೇರೆ ಹಣ್ಣು ಮಾಡಿಲ್ಲ ನಾವು. ಎಷ್ಟೋ ಮನೆಗೆ ಸಿಗೋಡುವ ಪಾಪವನ್ನ ಬಿಟ್ಬಿಟ್ಟು ನಾವೀಗ ಏನಾರು ತಿನ್ಕೊಂಡು ಸ್ವಲ್ಪ ಒಂದು ಕೆಲಸ ಇದೆ ಮತ್ತೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಇನ್ನೊಂದ್ಸಲಿ ಹೇಳ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೋಗೋಣ. ಇವತ್ತು ನಾನು ನಿಮಗೆ ಖಾಲಿ ಆಗ್ಬಿಡ್ತಿದ್ದೆ ರಜೆ. ಇದ್ರೊಳಗೆ ಬರೋಕ್ಕೆ ಒಂದೇ ಬೇಜಾರು ನನಗೆ. ಬ್ಯಾಡ್ಮಿಂಟನ್ ಖಾಲಿ ಆಗ್ಬಿಟ್ಟು ಎಷ್ಟು ಪಾಪಮ್ಮಂದು ಫೇವ್ರೇಟ್ ಪಾನಿಪುರಿ ಸ್ಪಾಟ್ ಅಲ್ಲಿ ತೋರಿಸ್ತೀನಿ ಯಾವತ್ತು ಯಾವ್ದು ಹೇಳಿದೆ. ಸೊ ಇವತ್ತು ನೋಡಿ ನನಗೆ ಪಾಪಮ್ಮಂದು ಫೇವ್ರೇಟ್ ಪಾನಿಪುರಿ ಸ್ಪಾಟ್ ಅಂದರೆ ಆ ಕಷ್ಟದಲ್ಲಿ ತೋರಿಸ್ತೀನಿ ನಿಮಗೆ. ಲೊಕೇಶನ್ ಅದು ಪ್ರಾಪರ್ ಲೊಕೇಶನ್ ಗೊತ್ತಾ ನೋಡಿ. ಅಯ್ಯೋ ಬಂದ ಖಾಲಿ ಆಯಿತು ಗಾಡಿ ಫಸ್ಟು ನಾನು ರೆಡಿ ಮಾಡಿಸ್ಬೇಕು. ಇಲ್ಲ ಅಂತ ನನಗೆ ಪೆಟ್ರೋಲ್ ಹಾಕ್ಸಿ ಇದಲ್ಲೇ ಗಾಡಿ ರೆಡಿ ಆಗ್ಬಿಡುತ್ತೆ. ಹೆಚ್ಚಿಗೆ ದಿನ ತೆಗಿತೀನಿ ಅಂತ ನಾನು ಬೆಳಿಗ್ಗೆ ಸಾಯಂಕಾಲ 1,000 ಪೆಟ್ರೋಲ್ ಬೇಕಾಗುತ್ತೆ. ಅಷ್ಟು ಕುಡಿತೈತೆ. ಆಯೇ ಬೀಜ ಥರ ಕುಡಿತೈತೆ ನೋಡಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಗಾಡಿ ರೆಡಿ ಆಗ್ಬಿಡ್ತು. ಮೈಸೂರು ಗೌರ್ಮೆಂಟ್ ಹಾಸ್ಪಿಟಲ್ ರೋಡು ಸ್ಟ್ರೈಟು ಬಂದರೆ ನೋಡಿ, ಸ್ಟ್ರೈಟ್ ಹೋಗಬೇಕು. ಫುಲ್ ಸ್ಟ್ರೈಟಿಗೆ ಬಂದರೆ ಟಿ ವಿ ಎಸ್ ಶೋರೂಮ್ ನಿಯರು. ಅಂದರೆ ಇಲ್ಲಿ ಯಾವ ಚಂದ್ರಪಟ್ಟಣಕ್ಕಾಗುತ್ತೆ ನೋಡಿ, ಅಲ್ಲೇ ಟಿ ವಿ ಎಸ್ ಶೋರೂಮ್ ರೋಡು. ಇವತ್ತು ವಾಂಟೆ ಆಗಿರ್ಬೋದು, ಸಾಕಾಗಿರುತ್ತೆ. ಇವತ್ತು ವಾಂಟೆ ಹಾಕಿದ್ದಾರೆ ನೋಡಿ, ಎಲ್ಲ ಟಿ ವಿ ಎಸ್ ಶೋರೂಮ್ ರೋಡಲ್ಲಿ ಇಲ್ಲೇ ಹಾಕಿ
ಇದೇ ಟಿ ವಿ ಶೋರೂಮ್ ರೋಡು. ಟಿ ವಿ ಶೋರೂಮ್ ರೋಡ್ ಅಂತಲ್ಲ, ಅದೇ ಟಿ ವಿ ಶೋರೂಮ್ ಕಾಣಿಸುತ್ತಲ್ಲ ಅದು, ಅದ್ರ ಆಪೋಸಿಟೇ ಅಂಗಡಿ. ಅವಳಿಗಂತೂ ಸಖತ್ತು, ನಾವು ಲವ್ ಮಾಡಿದಾಗಿಂದ ಇವತ್ತಿನವರೆಗೂ ಫೇವ್ರೇಟ್ ಸ್ಪಾಟು ಅಂತ ಅಂದರೆ ಇಲ್ಲೇ. ಇವರೇ ಅಂಕಲ್ಲು ಮತ್ತು ಆಂಟಿ. ಆಂಟಿ ಆಯ್ ಮಾಡಿ ಒಂದು ನಮ್ಮ ಬ್ಲಾಗಿಗೆ ಆಯ್ ಮಾಡಿ ಅಂಕಲ್. ಗೈಸ್ ಇಲ್ಲೇ ಅಂತೂ ಸುಮಾರು ಎಷ್ಟು ಸಲ ಬಜೋ ಆಂಟಿ ನಾವು. ಆಂಟಿ ಎಷ್ಟು ಸಲ ಬಂದಿದ್ದೀವಿ ನಾವು ಇಲ್ಲಿಗೆ? ಲ್ಯಾಕವೇ ಇಲ್ಲ. ಅವಳಿಗೊಂದು ಸಖತ್ ಇಷ್ಟ ಇಲ್ಲಿ ಗೈಸ್. ಸಖತ್ ಅಂದರೆ ಎಷ್ಟು ಕಮ್ಮಿ ನಮ್ಮ ಮದುವೆ ಆಗಿ ಒಂದೂವರೆ ವರ್ಷ ಆಯ್ತಲ್ವಾ. ಆಲ್ಮೋಸ್ಟ್ ಅಲ್ಲಿ ನಾನು ಲವ್ ಮಾಡ್ಬೇಕಾದ್ರೆ ಬರಬೇಕಾಗಿದ್ದು ಅಷ್ಟು ಫೇವ್ರೇಟ್ ಸ್ಪಾಟ್ ಒಳಗೆ. ಸೊ ಅದೇ ಟಿ ವಿ ಶೋರೂಮ್ ರೋಡು, ಮೈಸೂರು ರೋಡು, ಇಲ್ಲಿ ಆಪೋಸಿಟ್ ಇರುತ್ತೆ. ನೀವು ಬಂದು ಯಾರು ಟೇಸ್ಟ್ ಮಾಡಿ. ಆಂಟಿ ಏನು ಸಬ್ಸ್ಕ್ರೈಬ್ ಬಂದರೆ ಶಾನ್ ಟೇಸ್ಟ್ ಹಾಕೊಡಿ. ಹಾಂ ನನಗೆ ಪಾರ್ಸಲ್ ತಗೊಂಡು ಒಂದು ಮಸಾಲೆ ಪೂರಿ ಇಷ್ಟ, ಪಾರ್ಸಲ್ ತಗೊಂಡು ಇಟ್ಸ್ಕೊ ಹೊರಡೋಣ. ಪೂರಿ ಬೇಡ ಅಂತಲ್ಲಿ ಗೋಬಿ ತಿಂತವನೆ ಅವ್ನು. ತಿನ್ನಲಿ, ನನಗೆ ಯಾಕೋ ತಿನ್ನಬೇಕು ಅಂತ ಏನು ಅನ್ನಿಸ್ತಿಲ್ಲ. ಯಾಕಂದರೆ ಮಧ್ಯಾಹ್ನ ಊಟ ಮಾಡ್ಬಿಟ್ನಲ್ಲ, ಅದಕ್ಕೆ ನಂಗೆ ಹೊಟ್ಟೆ ಇಷ್ಟ ಇಲ್ಲ. ಸೊ ಅದಕ್ಕೆ ಅವಳಿಗೆ ಪಾರ್ಸಲ್ ತಗೊಂಡು ಮೊದಲು ಅವ್ನು ಗೋಬಿ ತಿನ್ನಲಿ. ಇಟ್ಸ್ಕೊ. ಈಗ ನಾವೀಗ ಎಲ್ಲ ಪಾರ್ಸಲ್ ತಗೊಂಡು ಈಗ ಹೋಗಿದ್ದೀವಿ. ಬನ್ನಿ ಈಗ ಪಾರ್ಸಲ್ ತಗೊಂಡು ಇಟ್ಸ್ಕೊ. ಈಗ ತಿನ್ನು. ಅವಳಂತೂ ಸ್ಟಾರ್ಟ್ ಆಯ್ತು. ಅವಳಿಗೆ ಹೇಳಿದ್ದೆ ಏನೋ ತಗ್ತೀನಿ ಅಂತ ಹೇಳಿದ್ದೆ, ಬಟ್ ಅವಳು ಪಾನಿಪುರಿ ತಗ್ತೀನಿ ಅಂತ ಏನು ಹೇಳಿರಲಿಲ್ಲ. ಅದು ಅವ್ಳ ಫೇವ್ರೇಟ್ ಸ್ಪಾಟಲ್ಲಿ ಪಾನಿಪುರಿ ನನಗೆ ಗೊತ್ತಿಲ್ಲ ಅವಳಿಗೆ. ಯಾಕಂದರೆ ಜಂಕ್ ಫುಡ್ ಅವಾಯ್ಡ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಅವಳಿಗೆ ಗೊತ್ತಿರಲಿಲ್ಲ. ಈಗ ತಗೊಂಡು ಕೊಡ ನನಗೆ ಏನೋ ಅವ್ರ ಮನೆಗೆ ಪಾರ್ಸಲ್ ತಗೋಬೇಕು ಅಂತ ಹೋದ. ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾವು ಮಾಡ್ತೇವೆ. ನನಗೆ ಗಿಫ್ಟ್ ಕೊಡ್ತಿದ್ಯಾ? ಹೆಂಗೆ ಗಿಫ್ಟ್ ಕೊಡ್ತೀಯ? ಕೊಡು. ಕೈ ಮುಚ್ಕೊ. ಹಿಂದೆ ಕ್ಯಾಮ್ರಾ ಚಾಕ್ಲ ಅಂತಿಲ್ಲ. ಕೈ ಹಿಡಿ. ಏನು ಸಣ್ಣದಲ್ಲಿ ದೊಡ್ಡದು. ಏನು ಹೇಳೋದು? ಹಾಂ ಏನೇ ಇದು? ಬಾತ್ರೂಮ್ ಕ್ಲೀನ್ ಮಾಡತ್ತರ. ಬಾತ್ರೂಮ್ ಜಾಸ್ತಿ ನಾನಿರ್ತೀನಿ ಅಂತನಾ? ಒಬ್ಬ ಅದೇನು ಹೇಳು? ಪಾನಿಪುರಿ ಎಲ್ಲಿ ತಂದಿರೋದು ಹೇಳು? ಹಾಂ ಖುಷಿನಾ? ಎಷ್ಟಿಷ್ಟ ನಿನಗೆ? ಸರಿ ಇದು ಎಷ್ಟಿಷ್ಟ ನಿನಗೆ? ಅದಕ್ಕೆ ತಂದು ಕೊಟ್ಟೆ ಪಾಪ. ಆಮೇಲೆ ಸ್ವಲ್ಪ ಬೈದು ಬಿಟ್ಟಿದ್ದೆ ಆಮೇಲೆ ಯಾವಾಗಲೇ. ನಿನಗೂ ಸರಿ ಒಳ್ಳೆ ಮುದ್ದು ಮಾಡ್ಬೇಕಂತೆ. ಆಯ್ತು ನಿಮ್ಗೆ ಬರ್ತೀನಿ. ಮುದ್ದು ಗೈಸ್, ನನ್ನ ಮುದ್ದು ಮಗಳಿದು. ಅದು ತನ್ನಿ ನಿಮಗೆ. ನನ್ನ ಫೇಸ್ ಈಗ ವೈಟ್ ಆಗ್ತಿರೋ ಗ್ಲೋ ಆಗ್ತಿರೋ ಯಾರು ಕಾರಣ ಅಂತ? ಶಿ ಈಸ್ ಮೈ ಪ್ರೀಶಿಯಸ್. ಏನೋ ಪ್ರೀಶಿಯಸ್ ಇರೋದು? ಪ್ರೀಶಿಯಸ್ ಗೈಸ್. ನನ್ನ ಫೇಸ್ಗೆ ಏನೋ ಆಗ್ತಾಳೆ ಸೀರಮ್ ಕ್ರೀಮ್, ಅದಕ್ಕೆ ವೈಟ್ ಆಗಿದ್ದೆಲ್ಲ. ಎಲ್ಲ ಕೇಳ್ತಾರೆ ಬ್ರೋ ಹೆಂಗೆ ಮಾಸ್ಟರ್ ಅಂತ. ನೀರು ಕುಡಿತೀನಿ. ಮತ್ತು ನಮ್ಮ ಮನೇಲಿ ವೈಫ್ ಕೇರ್ ಮಾಡ್ತಾರೆ. ನೋಡಿ ಈಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನ ಗೈಸ್. ಇವಾಗ ನೋಡಿ ನಾನು ಮಾಮೂಲಿ ಏನಪ್ಪ ತುಳಸಿ ಮತ್ತು ಅದು ಇದು ತೊಗೊಂಡು ಹೋಗ್ತಾ ಇದ್ದೀನಿ. ನೀವು ಕೈ ಮುಕ್ಕ ಕಳೀಲಿ ಆರಾಮ, ನಿಮ್ಮದೇ ಕೈ ಮುಕ್ಕ ಹೊಡಿ, ನಿಮ್ಗೆ ಒಳ್ಳೆದಾಗಿ. ಈಗ ದೇವಸ್ಥಾನ ಮುಗಿದು ಪ್ರಸಾದ ತಿನ್ಕೊಂಡು ಈಗ ಹೊರಡು. ನೀನು ಸ್ಕೂಲ್ ಹೋಗ್ತೀಯಾ? ಹೋಗಲ್ವಾ? ಬಾರ ಇಲ್ಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಅನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಾನು ಪಪ್ಪಮ್ಮಗೆ ಫೇವ್ರೇಟ್ ತಂದು ಕೊಟ್ಟಿದ್ದಕ್ಕೆ ಇವತ್ತು ನನ್ನ ಫೇವ್ರೇಟ್ ಲಿವರ್ ಕಬಾಬ್, ಚಿಕನ್ ಕಬಾಬ್ನ ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು ಪಪ್ಪ. ನೋಡಿ ಲಿಯೋಗೂ ಸಾರಿ ಲಿಯೋಗೂ ಮೊಟ್ಟೆ ಮಾಡ್ತೇವೆ. ಬನ್ನಿ ಊಟ ಮಾಡೋಣ ನಿಮ್ಮದೇ ಪೀಸಾಗಿ. ಈಗ ಕಬಾಬು ಟೇಸ್ಟ್ ಮಾಡ್ತಾಯಿದ್ದೀನಿ. ಪಪ್ಪ ಈ ಥರ ಕಲ್ತ್ಬಿಟ್ಟಿದ್ದೀನಿ ನೋಡು. ಸೂಪರು ಗಾಯ್ಸ್.